ಭಾರತದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಜೈಲಿನೊಳಗಡೆ ಕೂತ್ಕೊಂಡಿದ್ರು. ಮುಂಬೈನಲ್ಲಿ ದಿನ ಮಾಡ್ತಿದ್ದಾರೆ. ಕೆನಡಾದಲ್ಲಿ ಟೆಂಪಲ್ಗೆ ಬೆಂಕಿ ಹಚ್ತಾನೆ. ಬಾಲಿವುಡ್ ನ ಸೂಪರ್ ಸ್ಟಾರ್ ಗಳನ್ನ ಬೆದರಿಸ್ತಾನೆ. ಮತ್ತೆ ಫೆಬ್ರವರಿ 1ನೇ ತಾರೀಕು ಬೆಳಿಗ್ಗೆ ಮುಂಬೈನಲ್ಲಿ ಮತ್ತೊಂದು ದಾಳಿಗೆ ಅವನೇ ಜವಾಬ್ದಾರಿ ಅಂತ ಹೇಳ್ಕೊಂತಾನೆ. ಈ ವ್ಯಕ್ತಿ ಯಾರು? ಅವನೇ ಲಾರೆನ್ಸ್ ಬಿಷ್ಣೋಯ್. ಒಂದು ಹೆಸರಲ್ಲ, ಸದ್ಯಕ್ಕೆ ಅದೊಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಫಿಯರ್ ನ ಸಿಂಬಲ್. ಆದ್ರೆ ಅವನ ಕತೆ ಹೇಗ್ ಶುರು ಆಯ್ತು? ಅವನು ಯಾಕೆ ಜೈಲ್ಗೋದ? ಮತ್ತೆ ಜೈಲಿಂದನೇ ಹೇಗೆ ಇಡೀ ದೇಶನೇ ನಡೆಸ್ತಿದ್ದಾನೆ? ಇವತ್ತು ನಾನ್ ನಿಮ್ಗೆ ಹೇಳ್ತೀನಿ ಲಾರೆನ್ಸ್ ಬಿಷ್ಣೋಯ್ನ ಸಂಪೂರ್ಣ ಕತೆ A to Z. ಆದ್ರೆ ವಾರ್ನಿಂಗ್, ಈ ವಿಡಿಯೋ ನೋಡಿದ್ಮೇಲೆ ನಿಮ್ ಮನ್ಸು ಕಂಪಿಸುತ್ತೆ. ಏಕಂದ್ರೆ ಕ್ರೈಮ್ ಎಷ್ಟು ಡೀಪ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಬ್ಬ ಸಾಧಾರಣ ಹುಡುಗ ಅಪಾಯಕಾರಿ ಗ್ಯಾಂಗ್ಸ್ಟರ್ ಆಗುವ ಪಯಣ, ಹುಟ್ಟು ಮತ್ತು ಬೆಳವಣಿಗೆ. 1992ರಲ್ಲಿ ಪಂಜಾಬ್ನ ಫಜಿಲ್ಕಾ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಮಿಡಲ್ ಕ್ಲಾಸ್ ಬಿಷ್ಣೋಯ್ ಫ್ಯಾಮಿಲಿಯಲ್ಲಿ ಲಾರೆನ್ಸ್ ಬಿಷ್ಣೋಯ್ ಹುಡ್ತಾನೆ. ಬಿಷ್ಣೋಯ್ ಕಮಿಟಿ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ಗೆ ಒಂದು ಹೆಸರಾದಂತ ಕಮಿಟಿ. ಬ್ಲಾಕ್ ಬಗ್ ಡೀರ್, ಆ ಜಿಂಕೆನ ಅವರು ಪೂಜಿಸ್ತಾರೆ. ಆದ್ರೆ ಈ ಕಮ್ಯುನಿಟಿಯಿಂದ ಹುಟ್ಟಿದ ಹುಡುಗ ಭಾರತದ ಅತಿ ದೊಡ್ಡ ಕ್ರಿಮಿನಲ್ ಆಗ್ತಾನೆ. ಅವನ ತಂದೆ ಲವಿಂದರ್ ಸಿಂಗ್. ನಿಮ್ಗೆ ಆಶ್ಚರ್ಯ ಅನಿಸ್ತಿದೆ ಅಲ್ವಾ? ಒಬ್ಬ ಪೊಲೀಸ್ ಮಗ ಕ್ರಿಮಿನಲ್ ಆಗ್ತಾನ. ಇಡೀ ಜೀವನ ಕ್ರೈಮ್ ನ ವಿರುದ್ಧ ಫೈಟ್ ಮಾಡಿದವನ ಮಗ. ಆದ್ರೆ ಈಗ ಅವನ ಮಗನೇ ಕ್ರೈಮ್ ನ ಎಂಪರರ್ ಆಗಿದ್ದಾನೆ. ಸ್ಟೂಡೆಂಟ್ ಪಾಲಿಟಿಕ್ಸ್ ಇದೊಂದು ಕ್ರೈಮ್ ಗೆ ಗೇಟ್ ವೇ ಆಗಿದೆ ಅವನಿಗೆ. 2010ರಲ್ಲಿ ಲಾರೆನ್ಸ್ ಚಂಡೀಗರ್ ನ DAV ಕಾಲೇಜ್ ನಲ್ಲಿ ಅಡ್ಮಿಟ್ ಆಗ್ತಾನೆ. ಅಲ್ಲಿ ಅವನು ಸ್ಟೂಡೆಂಟ್ ಆರ್ಗನೈಸೇಷನ್ ಆಫ್ ಪಂಜಾಬ್ ಯೂನಿವರ್ಸಿಟಿ ಜೊತೆ ಜಾಯಿನ್ ಆಗ್ತಾನೆ. ಸಾಧಾರಣ ಪೊಲಿಟಿಕ್ಸ್ ಅಲ್ಲ, ಇದು ಪಂಜಾಬ್ ನ ಅತಿ ದೊಡ್ಡ ಸ್ಟೂಡೆಂಟ್ ಗ್ಯಾಂಗ್. ಇಲ್ಲಿಂದ ಶುರು ಆಯಿತು ಅವನ ಕ್ರೈಮ್ ಕೆರಿಯರ್. ಕಾಲೇಜ್ ಎಲೆಕ್ಷನ್ಸ್, ರೈವಲ್ರೀಸ್, ಟೆರಿಟೋರಿ ಫೈಟ್ಸ್ ಮತ್ತು ನಿಧಾನವಾಗಿ ಲಾರೆನ್ಸ್ ಒಬ್ಬ ಫಿಯರ್ಡ್ ನೇಮ್ ಆಗತೊಡಗಿದ. ಕಾಲೇಜ್ ನ ಕ್ಯಾಂಪಸ್ ನಲ್ಲಿ ಗುಂಡು, ಕತ್ತಿ, ವೈಲೆನ್ಸ್ ಇವೆಲ್ಲ ಸಾಮಾನ್ಯ ಆಯ್ತು ಅವನಿಗೆ. 2010 ಮೊದಲ ಮರ್ಡರ್ ಕೇಸ್. 2010ರಲ್ಲೇ ಲಾರೆನ್ಸ್ ತನ್ನ ಮೊದಲ ಮರ್ಡರ್ ಕೇಸ್ ನಲ್ಲಿ ಇನ್ವಾಲ್ವ್ ಆಗ್ತಾನೆ. ಆದ್ರೆ ಪ್ರೂಫ್ ಇಲ್ಲದ ಕಾರಣ ರಿಲೀಸ್ ಆಗ್ತಾನೆ. ಅಲ್ಲಿಂದ ಅವನ್ಗೆ ಒಂದು ಲೆಸನ್ ಸಿಕ್ತು. ಸ್ಮಾರ್ಟ್ ಆಗಿ ವರ್ಕ್ ಮಾಡು, ಎವಿಡೆನ್ಸ್ ಬಿಡಬೇಡ. ಇದು ಅವನ್ ಕಲ್ತ ಲೆಸನ್. ಗ್ಯಾಂಗ್ ನ ರಚನೆ ಮತ್ತು ಎಂಪೈರ್ ನ ವಿಸ್ತರಣೆ. ಗೋಲ್ಡಿ ಬ್ರಾರ್ ಅತ್ಯಂತ ಮಾರಕ ಜೋಡಿ. ಲಾರೆನ್ಸ್ ಗೆ ಸಿಕ್ಕಿದ ಅವನ ಬೆಸ್ಟ್ ಫ್ರೆಂಡ್, ಪಾರ್ಟ್ನರ್ ಇನ್ ಕ್ರೈಮ್, ಅವನೇ ಗೋಲ್ಡಿ ಬ್ರಾರ್. ಸತೇಂದ್ರಜಿತ್ ಸಿಂಗ್ ಅವನ ನಿಜವಾದ ಹೆಸರು. ಇವರಿಬ್ರು ಸೇರಿ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಡೆಲ್ಲಿ, ಇಡೀ ನಾರ್ತ್ ಇಂಡಿಯಾನಲ್ಲೇ ಒಂದು ಸಬ್ಮೆಸಿವ್ ಕ್ರಿಮಿನಲ್ ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಂತಾರೆ. ಈ ಗ್ಯಾಂಗ್ ನ ಸ್ಟ್ರಕ್ಚರ್ ತುಂಬಾ ಆರ್ಗನೈಸ್. ಟಾಪ್ ಲೆವೆಲ್ ಲಾರೆನ್ಸ್ ಬಿಷ್ಣೋಯ್ ಮತ್ತು ಗೋಲ್ಡಿ ಬ್ರಾರ್. ಮಿಡಲ್ ಲೆವೆಲ್ ಅಲ್ಲಿ ಪ್ರತಿ ಸ್ಟೇಟ್ ಗೆ ಕಮಾಂಡರ್ಸ್ ಆಪರೇಷನ್ಸ್ ನ ಹ್ಯಾಂಡಲ್ ಮಾಡೋರು. ಗ್ರೌಂಡ್ ಲೆವೆಲ್ ಶೂಟರ್ಸ್, ಸಪ್ಲೈಯರ್ಸ್, ಇನ್ಫಾರ್ಮೇಟ್. ಸಾವಿರಾರು ಯಂಗ್ ಬಾಯ್ಸ್. ಮತ್ತೆ ಟೆಕ್ನಾಲಜಿ, ಎನ್ಕ್ರಿಪ್ಟೆಡ್ ಆಪ್ಸ್, ಡಾರ್ಕ್ ವೆಬ್, ಕ್ರಿಪ್ಟೋ ಕರೆನ್ಸಿ. ಇದೊಂಥರ ಟೋಟಲ್ ಮಾಡರ್ನ್ ಗ್ಯಾಂಗ್ ಅಂತಾನೆ ಹೇಳ್ಬೋದು. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಒಂದು ಸಾಧಾರಣ ಗ್ಯಾಂಗ್ ಅಲ್ಲ. ಜೈಲಿನಿಂದಾನೇ ಎಂಪೈರ್ ನ ನಿಯಂತ್ರಣ ಹೇಗೆ ಸಾಧ್ಯ? ಜೈಲಿನೊಳಗಡೆನೆ VIP ಟ್ರೀಟ್ಮೆಂಟ್. ಲಾರೆನ್ಸ್ ಬಿಷ್ಣೋಯ್ ಜೈಲಿನಲ್ಲಿ ಸಾಧಾರಣ ಕೈದಿ ಅಲ್ಲ. ಅವನಿಗೆ ಸ್ಪೆಷಲ್ ಫೆಸಿಲಿಟೀಸ್ ಇದೆ. ಸ್ಮಾರ್ಟ್ ಫೋನ್ಸ್, ಎನ್ಕ್ರಿಪ್ಟೆಡ್ ಆಪ್ಸ್, ವಿಡಿಯೋ ಕಾಲ್ಸ್. ಅವನ್ ಗ್ಯಾಂಗ್ ಮೆಂಬರ್ ಜೊತೆ ಮಾತಾಡ್ತಿರ್ತಾರೆ. ಬ್ರೈಡೈಟ್ ಜೈಲ್ ಅಫಿಷಿಯಲ್ಸ್, ಲಾಯರ್ ವಿಸಿಟ್ಸ್. ಗೋಲ್ಡಿ ಬ್ರಾರ್ ಕೆನಡಾ ಕನೆಕ್ಷನ್. ಲಾರೆನ್ಸ್ ಜೈಲ್ನಲ್ಲಿದ್ರು ಅವನ ಪಕ್ಕಾ ರೈಟ್ ಹ್ಯಾಂಡ್ ಗೋಲ್ಡಿ ಬ್ರಾರ್ ಕೆನಡಾನಲ್ಲಿ ಫ್ರೀಲಿ ಆಪರೇಷನ್ಸ್ ನ ರನ್ ಮಾಡ್ತಿರ್ತಾನೆ. ಗೋಲ್ಡಿ 2017ರಲ್ಲಿ ಸ್ಟೂಡೆಂಟ್ ವೀಸಾ ಮೇಲೆ ಕೆನಡಾಗ್ ಹೋಗಿದ್ದ. ಅಲ್ಲಿಂದ ಅವನು ಆಪರೇಷನ್ಸ್ ಕೋಆರ್ಡಿನೇಟ್ ಮಾಡ್ತಾನೆ, ಮನಿ ಲಾಂಡ್ರಿಂಗ್ ಮಾಡ್ತಾನೆ, ವೆಪನ್ ಸಪ್ಲೈ ಅರೇಂಜ್ ಮಾಡ್ತಾನೆ, ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಆಕ್ಚುಲಿ ಸಿದ್ದು ಮೂಸೇವಾಲಾ ಮರ್ಡರ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದು ಅವನೇ. ಕೆನಡಾ ಗವರ್ಮೆಂಟ್ ಮತ್ತು ಇಂಡಿಯಾ ಗವರ್ಮೆಂಟ್ ನಡುವೆ ಎಕ್ಸ್ಟ್ರಾ ಅಡಿಕ್ಷನ್ ವಾರ್ ನಡೀತಿದೆ. ಆದ್ರೆ ಗೋಲ್ಡಿ ಇನ್ನೂ ಫ್ರೀಯಾಗಿ ಓಡಾಡ್ತಿದ್ದಾನೆ. ಟೆಕ್ನಾಲಜಿ ಮತ್ತು ಮಾಡರ್ನ್ ಗ್ಯಾಂಗ್ ಆಪರೇಷನ್ಸ್. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಇದು 1990ರ ಓಲ್ಡ್ ಸ್ಟೈಲ್ ಗ್ಯಾಂಗ್ ಅಲ್ಲ. ಇದು 2024ನ ಹೈಟೆಕ್ ಕ್ರಿಮಿನಲ್ ನೆಟ್ವರ್ಕ್. ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್ಸ್, ಸಿಗ್ನಲ್, ಟೆಲಿಗ್ರಾಮ್ ಆಪ್ಸ್ ಯೂಸ್ ಮಾಡ್ತಾನೆ. VPN ಮತ್ತು ಡಾರ್ಕ್ ವೆಬ್ ಯೂಸ್ ಮಾಡ್ತಾನೆ. ಇದರಿಂದ ಅವನ ಟ್ರ್ಯಾಕಿಂಗ್ ಕೂಡ ಮಾಡೋದ್ ಕಷ್ಟ. ಕ್ರಿಪ್ಟೋ ಕರೆನ್ಸಿ, ಮನಿ ಟ್ರಾನ್ಸ್ಫರ್ ಮಾಡುವ ಒಂದು ವಿಧಾನ. ಅನ್ಟ್ರೇಸಬಲ್. ಸೋಷಿಯಲ್ ಮೀಡಿಯಾ, ಥ್ರೆಡ್ಸ್ ಕೊಡೋದು, ಬ್ರ್ಯಾಂಡ್ ಬಿಲ್ಡ್ ಮಾಡೋದು. GPS ಟ್ರ್ಯಾಕಿಂಗ್, ಟಾರ್ಗೆಟ್ಸ್ ಮೂವ್ಮೆಂಟ್ ನ ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಾನೆ. ಮುಂಬೈ ಅಟ್ಯಾಕ್ ಮತ್ತು ಲೇಟೆಸ್ಟ್ ಡೆವಲಪ್ಮೆಂಟ್. ಬಾಬಾ ಸಿದ್ದಿಕಿ ಮರ್ಡರ್ ಇಡೀ ಮುಂಬೈನೇ ಶಾಕ್ ಮಾಡಿತು. ಆದ್ರೆ ಫೆಬ್ರವರಿ 1, 2026 ಮುಂಬೈನಲ್ಲಿ ನಡೆದ ಘಟನೆ ಇಡೀ ದೇಶನೇ ಶಾಕ್ ಮಾಡ್ತು. ಬಾಬಾ ಸಿದ್ದಿಕಿ ಫಾರ್ಮರ್ ಮಹಾರಾಷ್ಟ್ರ ಮಿನಿಸ್ಟರ್, NCP ಲೀಡರ್, ಬಾಲಿವುಡ್ ಕನೆಕ್ಷನ್ಸ್ ಇಂದ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ. ಇವನ ಆಫೀಸ್ ಹತ್ರ 3 ಶೂಟರ್ಸ್ ಗುಂಡಾರಿಸಿದ್ರು. ಸ್ಪಾಟ್ ನಲ್ಲೇ ಡೆತ್. ಕೆಲವು ಗಂಟೆಗಳ ನಂತರ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಜವಾಬ್ದಾರಿ ತಗೊಂಡು ಗೋಲ್ಡಿ ಬ್ರಾರ್ ಕೆನಡಾದಿಂದ ಸೋಷಿಯಲ್ ಮೀಡಿಯಾ ಮೂಲಕ ಪೋಸ್ಟ್ ಮಾಡಿದ. ಬಾಬಾ ಸಿದ್ದಿಕಿನ ಅಂಡರ್ ವರ್ಲ್ಡ್ ಮತ್ತು ಬಾಲಿವುಡ್ ಲಿಂಕ್ಸ್ ನ ಕಾರಣಕ್ಕೆ ಅವನನ್ನ ಎಲಿಮಿನೇಟ್ ಮಾಡಿದೀವಿ ಅಂತ. ಇದು ವಾರ್ನಿಂಗ್.
ಯಾರು ನಮ್ಮ ಅಗೇನೆಸ್ಟ್ ನಿಂತು ಮಾತಾಡ್ತಾರೋ ಅವ್ರಿಗೆ ಇದೇ ಹಣೆ ಬರ. ಸಲ್ಮಾನ್ ಖಾನ್ ಥ್ರೆಡ್ ನೆವರ್ ಎಂಡಿಂಗ್ ಸಾಗ ಅದು. ಲಾರೆನ್ಸ್ ಬಿಷ್ಣೋಯಿ ಮತ್ತು ಸಲ್ಮಾನ್ ಖಾನ್ ನ ನಡುವಿನ ರೈವಲ್ರಿ ಇನ್ನೂ ಮುಗ್ದಿಲ್ಲ. 2023 ಸಲ್ಮಾನ್ ಖಾನ್ ನ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಔಟ್ಸೈಡ್ ಫೈರಿಂಗ್ ಲಾರೆನ್ಸ್ ಗ್ಯಾಂಗ್ಗೆ ಮಾಡಿತ್ತು. ಮಲ್ಟಿಪಲ್ ಡೆತ್ ಥ್ರೆಟ್ಸ್. ಸಲ್ಮಾನ್ ಖಾನ್ಗೆ Y+ ಸೆಕ್ಯೂರಿಟಿನ ಕೊಡ್ಬೇಕಾಗಿ ಬಂತು. ಲಾರೆನ್ಸ್ ಬಿಷ್ಣೋಯಿ ಜೈಲಿನಿಂದ ಇಂಟರ್ವ್ಯೂನಲ್ಲಿ ಹೇಳಿದ, ಸಲ್ಮಾನ್ ಖಾನ್ ನ ಅಕೌಂಟ್ ಸೆಟಲ್ ಮಾಡ್ದೇನೆ ನಾನು ಸುಮ್ನಿರಲ್ಲ ಅಂತ. ಹಾಗಾದ್ರೆ ಇಂಟರ್ನ್ಯಾಷನಲ್ ಅಟ್ಯಾಕ್ ನೋಡೋಣ. ಕೆನಡಾ ಟೆಂಪಲ್ ಅಟ್ಯಾಕ್, ಇಂಟರ್ನ್ಯಾಷನಲ್ ಟೆರರ್. 2024ರಲ್ಲಿ ಕೆನಡಾನ ಬ್ರ್ಯಾಂಟಾಲ್ ನಲ್ಲಿ ಹಿಂದೂ ಟೆಂಪಲ್ಗೆ ಅಟ್ಯಾಕ್ ಆಯ್ತು. ಪ್ರೋ ಖಲಿಸ್ತಾನ್ ಗ್ರೂಪ್ ಮಾಡಿದ್ದು ಅಂತ ಹೆಸರು ಬಂತು. ಲಾರೆನ್ಸ್ ಬಿಷ್ಣೋಯಿ ಈ ಗ್ರೂಪ್ ಜೊತೆ ಲಿಂಕ್ಸ್ ಇದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್. ಇದರಿಂದ ಈಗ ಲಾರೆನ್ಸ್ ನ ಕೇಸ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ. NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಟೆರರ್ ಚಾರ್ಜಸ್ ನಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಲಾರೆನ್ಸ್ ಬಿಷ್ಣೋಯ್ನ ಫಿನಾಮಿನಾ, ಸಮಾಜದ ಮೇಲೆ ಪರಿಣಾಮ ಆದ್ರೂ ಏನು? ಯೂತ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್. ಲಾರೆನ್ಸ್ ಬಿಷ್ಣೋಯ್ ಈಗ ಐಕಾನ್ ಆಗಿದ್ದಾನೆ, ಆದ್ರೆ ರಾಂಗ್ ರೀಸನ್ಸ್ ಇಂದ. ಪಂಜಾಬ್, ಹರಿಯಾಣದಲ್ಲಿ ಯಂಗ್ ಬಾಯ್ಸ್ ಲಾರೆನ್ಸ್ಗೆ ಹೀರೋ ವರ್ಷಿಪ್ ಮಾಡ್ತಿದ್ದಾರೆ. ಗ್ಯಾಂಗ್ಸ್ಟರ್ ಸಾಂಗ್ಸ್ ನಲ್ಲಿ ಲಾರೆನ್ಸ್ ಹೆಸರನ್ನ ರೆಫರ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಲಾರೆನ್ಸ್ ಬಿಷ್ಣೋಯ್ ಫ್ಯಾನ್ ಪೇಜಸ್ ಅಂತೂ ಅದು ಎಷ್ಟಿದೆಯೋ. ಥೌಸಂಡ್ಸ್ ಆಫ್ ಯೂತ್ ಗ್ಯಾಂಗ್ ಕಲ್ಚರ್ ಗಳಿಗೆ ಅಟ್ರಾಕ್ಟ್ ಆಗಿದೆ. ಲಾ ಎನ್ಫೋರ್ಸ್ಮೆಂಟ್ ಗೆ ಚಾಲೆಂಜ್. ಲಾರೆನ್ಸ್ ಬಿಷ್ಣೋಯ್ ಕೇಸ್ ಪೊಲೀಸ್ ಮತ್ತು ಜಸ್ಟಿಸ್ ಸಿಸ್ಟಮ್ಗೆ ಒಂದು ದೊಡ್ಡ ಕ್ವಶನ್. ಜೈಲಿನಿಂದಲೇ ಕ್ರಿಮಿನಲ್ ಆಪರೇಷನ್ಸ್ ನ ಹೇಗ್ ರನ್ ಮಾಡಕ್ ಸಾಧ್ಯ? ಜೈಲ್ ಸೆಕ್ಯೂರಿಟಿ ಇಷ್ಟು ವೀಕಾ ಅಥವಾ ಕರಪ್ಷನ್ ಅಷ್ಟು ಡೀಪ್ ಆಗಿದ್ಯಾ? ಭಾರತದ ಅತಿ ದೊಡ್ಡ ಸೆಕ್ಯೂರಿಟಿ ಥ್ರೆಡ್ ಈಗ ಲಾರೆನ್ಸ್ ಬಿಷ್ಣೋಯ್ ಆಗಿದ್ದಾನೆ. ಈ ಲಾರೆನ್ಸ್ ಬಿಷ್ಣೋಯ್ ಕೇವಲ ಒಬ್ಬ ಗ್ಯಾಂಗ್ಸ್ಟರ್ ಅಲ್ಲ, ಇವನ್ ಇವಾಗ ಸಿಸ್ಟಮ್ ನ ಬಿಲ್ಡ್ ಮಾಡಿದ್ದಾನೆ. ಆರ್ಗನೈಸ್ ಕ್ರಿಮಿನಲ್ ನೆಟ್ವರ್ಕ್. 5 ಸ್ಟೇಟ್ಗೂ ಅಧಿಕ ಇಂಟರ್ನ್ಯಾಷನಲ್ ಕನೆಕ್ಷನ್ ಇಟ್ಟಿದ್ದಾನೆ. ಕೆನಡಾ, ಪಾಕಿಸ್ತಾನ್, ಮಿಡಲ್ ಈಸ್ಟ್. ಟೆರರ್ ಲಿಂಕ್ಸ್ ಇದೆ. ಪ್ರೋ ಖಲಿಸ್ತಾನ್ ಗ್ರೂಪ್, ISI ಕನೆಕ್ಷನ್ಸ್, ಪೊಲಿಟಿಕಲ್ ಅಂಡರ್ವರ್ಲ್ಡ್ ನೆಕ್ಸಸ್. ಅಂದ್ರೆ ಪೊಲಿಟಿಷಿಯನ್ಸ್, ಪೊಲೀಸ್, ಬಿಸ್ನೆಸ್ ಮೆನ್ಸ್ ಎಲ್ಲರೂ ಕನೆಕ್ಷನ್. ನನಗೆ ಉಳಿದಿರೋದು ಒಂದೇ ಪ್ರಶ್ನೆ, ಹಾಗಾದ್ರೆ ಮುಂದೆ ಏನು? ಫ್ರೆಂಡ್ಸ್, ಇದು ಲಾರೆನ್ಸ್ ಬಿಷ್ಣೋಯ್ನ ಕತೆ. ಒಬ್ಬ ಮಿಡಲ್ ಕ್ಲಾಸ್ ನ ಹುಡುಗ ಹೇಗೆ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿ ಇವತ್ ನಿಂತಿದ್ದಾನೆ. ಆದ್ರೆ ನೋಡಿ, ಜೈಲ್ನಲ್ಲೇ ಕುಳಿತು 50ಕ್ಕೂ ಹೆಚ್ಚು ಕೇಸ್ ನಲ್ಲಿ ಸಿಕ್ಬಿದ್ದಿದ್ದಾನೆ. ಅವನಿಗೆ ಲೈಫ್ ಟೈಮ್ ಜೈಲ್ ಅಥವಾ ಡೆತ್ ಸೆಂಟೆನ್ಸ್ ಆಗ್ಬೋದು. ಅವನ ಅನೇಕ ಗ್ಯಾಂಗ್ ಮೆಂಬರ್ಸ್ ಪೊಲೀಸ್ ಎನ್ಕೌಂಟರ್ಸ್ ನಲ್ಲಿ ಸಿಕ್ಬಿಟ್ಟಿದ್ದಾರೆ. ಕ್ರೈಮ್ ಅಂದ್ರೆ ಪವರ್ ಅಲ್ಲ, ಕ್ರೈಮ್ ಅಂದ್ರೆ ಡಿಸ್ಟ್ರಕ್ಷನ್ಸ್. ನಿಮ್ದು, ನಿಮ್ ಫ್ಯಾಮಿಲಿದು, ನಿಮ್ ಸೊಸೈಟಿದು. ಲಾರೆನ್ಸ್ ಬಿಷ್ಣೋಯ್ನ ಕಥೆಯಿಂದ ನಾವು ಕಲಿಬೇಕಾಗಿರೋದು, ಕ್ರೈಮ್ ನೆವರ್ ಪೇಸ್. ಇವತ್ತು ಪವರ್ ಇದ್ದಂತೆ ಕಾಣ್ಬೋದು, ಆದ್ರೆ ನಾಳೆ ಪವರೇ ನಮ್ಮನ್ನ ಡಿಸ್ಟ್ರಾಯ್ ಮಾಡುತ್ತೆ. ಮತ್ತು ಸರ್ಕಾರ, ಪೊಲೀಸ್, ಜಸ್ಟಿಸ್ ಸಿಸ್ಟಮ್ ಆದಷ್ಟು ಬೇಗ ಎಚ್ಚೆತ್ಕೋಬೇಕು. ಲಾರೆನ್ಸ್ ಒಬ್ಬ ಅಲ್ಲ, ಸಾವಿರಾರು ಲಾರೆನ್ಸ್ ಗಳು ಯೂತ್ ನಲ್ಲಿ ಬೆಳೆಸ್ತಿದ್ದಾನೆ. ಈಗ್ಲೇ ಆಕ್ಷನ್ ತಗೊಳ್ದಿದ್ರೆ ನಮ್ಮ ಫ್ಯೂಚರ್, ದೇಶದ ಫ್ಯೂಚರ್ ತುಂಬಾ ಡಾರ್ಕ್ ಆಗುತ್ತೆ. ಇದಿಷ್ಟು ಅವನ ಕತೆ ಆಗಿತ್ತು. ಈಗಿನ ಯೂತ್ಸ್ಗೆ ಅವನೊಬ್ಬ ಹೀರೋ ತರ ಕಾಣ್ತಿರ್ಬೋದು, ಆದ್ರೆ ಈ ಕತೆ ಪೂರ್ತಿ ಕೇಳಿದ್ಮೇಲೆ ತುಂಬಾ ವಿಷಯ ಬದಲಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಒಂದೊಳ್ಳೆ ಕ್ರೈಮ್ ಸ್ಟೋರಿ ತಂದಿದ್ರೆ ನಮ್ಮ ಮೌನ ತನಿಖೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾರೆನ್ಸ್ ಬಿಷ್ಣೋಯ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ನಲ್ಲಿ ತಿಳಿಸಿ. ಎಲ್ಲರಿಗೂ ಈ ಸತ್ಯ ತಿಳಿಲಿ, ಆದ್ರಿಂದ ಇದನ್ನ ಶೇರ್ ಮಾಡಿ. ನಿಮ್ಮ ಪ್ರೀತಿಯ ಗೌತಮ್, ಸೈನಿಂಗ್ ಆಫ್.